ಇವತ್ತು ನಡೀತಾ ಇರ್ತಕ್ಕಂಥ SIT ಈ ಪ್ರಕರಣದಲ್ಲಿ ಈಗಾಗಲೇ ನಾವೆಲ್ಲರೂ ಪಕ್ಷದ ಕಡೆಯಿಂದ ನಾವು ಕೂಡ ವೈಯಕ್ತಿಕವಾಗಿ ನಮ್ಮ ಹೇಳಿಕೆಯನ್ನು ಆಗಲೇ ಹೇಳಿದ್ದೀವಿ. ನಮ್ಮ ಏನು ಆಸ್ಕ್ ಇದೇನೆ, ನಮಗೆ ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ. ನೀವು ಇದೇನು ರಾಜಕೀಯ ವಿಚಾರ ಅಲ್ಲ. ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ತನಿಖೆ ಮಾಡಿದ ನಂತರ ಏನೋ ಒಂದು ಉತ್ತರ ಕೊಡಬೇಕಾಗಿದೆ. ಅದಕ್ಕೊಂದು ಭಾಳ ಅಪಪ್ರಚಾರ ಹರಡ್ತಾ ಇದೆ ಎಲ್ಲ ಕಡೆ, ಸಾಮಾಜಿಕ ಜಾಲತಾಣ ಇರ್ಬೋದು ಇತ್ಯಾದಿ ಎಲ್ಲ. ಅದಕ್ಕೆ ತೆರೆ ಎಳಿಬೇಕಾಗಿರ್ತಕ್ಕಂಥದ್ದು ನಾವು ವಿನಂತಿ ಮಾಡ್ತಾ ಇದ್ದೀವಿ. ರಾಜಕಾರಣಿಗಳು ರಾಜಕೀಯ ಮಾಡೇ ಮಾಡ್ತಿರೋದ್ರಲ್ಲಿ ಏನು ಅನುಮಾನ ಬೇಡ. ಆದರೆ ಈ ಒಂದು ವಿಷಯದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜನರ ಪರವಾಗಿ ಇಂಥ ಒಂದು ಅಪಪ್ರಚಾರ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ನೀವು ಭಾಳ ಸ್ಪಷ್ಟವಾಗಿ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಹೇಳಿದೆ. ನಾವು ಹೇಳ್ತಾ ಇದ್ದೀವಿ, ಈ ಒಂದು ಪ್ರಕರಣದಲ್ಲಿ ವಿಶೇಷವಾಗಿ ಭಾಳ ಅಪಪ್ರಚಾರ ಆಗ್ತಾ ಇದೆ ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಬಗ್ಗೆ. ಆ ನಿಟ್ಟಿನಲ್ಲಿ ಒಂದು ಮಧ್ಯಂತರ ವರದಿ ಆಗಬೇಕಾಗಿದೆ. ಅದನ್ನ ಅವರು ತೆರೆ ಎಳಿಬೇಕಾಗಿರ್ತಕ್ಕಂಥದ್ದು ನಾವು ಮನವಿ ಮಾಡಿದ್ದೇವೆ. ಇವತ್ತು ನಡೀತಾ ಇರ್ತಕ್ಕಂಥ SIT ಈ ಪ್ರಕರಣದಲ್ಲಿ ಈಗಾಗಲೇ ನಾವೆಲ್ಲರೂ ಪಕ್ಷದ ಕಡೆಯಿಂದ ನಾವು ಕೂಡ ವೈಯಕ್ತಿಕವಾಗಿ ನಮ್ಮ ಹೇಳಿಕೆಯನ್ನು ಆಗಲೇ ಹೇಳಿದ್ದೀವಿ. ನಮ್ಮ ಏನು ಆಸ್ಕ್ ಇದೇನೆ, ನಮಗೆ ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ. ನೀವು ಇದೇನು ರಾಜಕೀಯ ವಿಚಾರ ಅಲ್ಲ. ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ತನಿಖೆ ಮಾಡಿದ ನಂತರ ಏನೋ ಒಂದು ಉತ್ತರ ಕೊಡಬೇಕಾಗಿದೆ. ಅದಕ್ಕೊಂದು ಭಾಳ ಅಪಪ್ರಚಾರ ಹರಡ್ತಾ ಇದೆ ಎಲ್ಲ ಕಡೆ, ಸಾಮಾಜಿಕ ಜಾಲತಾಣ ಇರ್ಬೋದು ಇತ್ಯಾದಿ ಎಲ್ಲ. ಅದಕ್ಕೆ ತೆರೆ ಎಳಿಬೇಕಾಗಿರ್ತಕ್ಕಂಥದ್ದು ನಾವು ವಿನಂತಿ ಮಾಡ್ತಾ ಇದ್ದೀವಿ. ರಾಜಕಾರಣಿಗಳು ರಾಜಕೀಯ ಮಾಡೇ ಮಾಡ್ತಿರೋದ್ರಲ್ಲಿ ಏನು ಅನುಮಾನ ಬೇಡ. ಆದರೆ ಈ ಒಂದು ವಿಷಯದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜನರ ಪರವಾಗಿ ಇಂಥ ಒಂದು ಅಪಪ್ರಚಾರ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ನೀವು ಭಾಳ ಸ್ಪಷ್ಟವಾಗಿ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಹೇಳಿದೆ. ನಾವು ಹೇಳ್ತಾ ಇದ್ದೀವಿ, ಈ ಒಂದು ಪ್ರಕರಣದಲ್ಲಿ ವಿಶೇಷವಾಗಿ ಭಾಳ ಅಪಪ್ರಚಾರ ಆಗ್ತಾ ಇದೆ ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಬಗ್ಗೆ. ಆ ನಿಟ್ಟಿನಲ್ಲಿ ಒಂದು ಮಧ್ಯಂತರ ವರದಿ ಆಗಬೇಕಾಗಿದೆ. ಅದನ್ನ ಅವರು ತೆರೆ ಎಳಿಬೇಕಾಗಿರ್ತಕ್ಕಂಥದ್ದು ನಾವು ಮನವಿ ಮಾಡಿದ್ದೇವೆ. ಇವತ್ತು ನಡೀತಾ ಇರ್ತಕ್ಕಂಥ SIT ಈ ಪ್ರಕರಣದಲ್ಲಿ ಈಗಾಗಲೇ ನಾವೆಲ್ಲರೂ ಪಕ್ಷದ ಕಡೆಯಿಂದ ನಾವು ಕೂಡ ವೈಯಕ್ತಿಕವಾಗಿ ನಮ್ಮ ಹೇಳಿಕೆಯನ್ನು ಆಗಲೇ ಹೇಳಿದ್ದೀವಿ. ನಮ್ಮ ಏನು ಆಸ್ಕ್ ಇದೇನೆ, ನಮಗೆ ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ. ನೀವು ಇದೇನು ರಾಜಕೀಯ ವಿಚಾರ ಅಲ್ಲ. ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ತನಿಖೆ ಮಾಡಿದ ನಂತರ ಏನೋ ಒಂದು ಉತ್ತರ ಕೊಡಬೇಕಾಗಿದೆ. ಅದಕ್ಕೊಂದು ಭಾಳ ಅಪಪ್ರಚಾರ ಹರಡ್ತಾ ಇದೆ ಎಲ್ಲ ಕಡೆ, ಸಾಮಾಜಿಕ ಜಾಲತಾಣ ಇರ್ಬೋದು ಇತ್ಯಾದಿ ಎಲ್ಲ. ಅದಕ್ಕೆ ತೆರೆ ಎಳಿಬೇಕಾಗಿರ್ತಕ್ಕಂಥದ್ದು ನಾವು ವಿನಂತಿ ಮಾಡ್ತಾ ಇದ್ದೀವಿ. ರಾಜಕಾರಣಿಗಳು ರಾಜಕೀಯ ಮಾಡೇ ಮಾಡ್ತಿರೋದ್ರಲ್ಲಿ ಏನು ಅನುಮಾನ ಬೇಡ. ಆದರೆ ಈ ಒಂದು ವಿಷಯದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜನರ ಪರವಾಗಿ ಇಂಥ ಒಂದು ಅಪಪ್ರಚಾರ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ನೀವು ಭಾಳ ಸ್ಪಷ್ಟವಾಗಿ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಹೇಳಿದೆ. ನಾವು ಹೇಳ್ತಾ ಇದ್ದೀವಿ, ಈ ಒಂದು ಪ್ರಕರಣದಲ್ಲಿ ವಿಶೇಷವಾಗಿ ಭಾಳ ಅಪಪ್ರಚಾರ ಆಗ್ತಾ ಇದೆ ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಬಗ್ಗೆ. ಆ ನಿಟ್ಟಿನಲ್ಲಿ ಒಂದು ಮಧ್ಯಂತರ ವರದಿ ಆಗಬೇಕಾಗಿದೆ. ಅದನ್ನ ಅವರು ತೆರೆ ಎಳಿಬೇಕಾಗಿರ್ತಕ್ಕಂಥದ್ದು ನಾವು ಮನವಿ ಮಾಡಿದ್ದೇವೆ.